KGFಗೆ ಏನಂದ್ರೆ ಎಸ್ಟಿಮೇಟ್ಸ್ ಕಮಿಟಿ, ಅದರಲ್ಲಿ ನನಗೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಏನೋ ಒಂದು ಮೀಟಿಂಗ್ ಅಲ್ಲಿ ಸಬ್ಜೆಕ್ಟ್ ಇತ್ತು. KGF ಅಲ್ಲಿ ಸುಮಾರು ಒಂದು 3 ಇದಿದೆ, ಸ್ಟೇಡಿಯಮ್ಸ್ ಇದೆ. ಅದನ್ನ ಇಂಪ್ರೂವ್ ಮಾಡೋಕ್ಕೆ ನೀವು ಯಾಕೆ ಮಾಡಬಾರ್ದು ಅಂತ ಇವತ್ತು ಮಧ್ಯಾಹ್ನ ಮೇಲೆ 2 ಗಂಟೆ ಮೇಲೆ ಬರ್ತಿದ್ದಾರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಫಿಷಿಯಲ್. ಅದನ್ನೆಲ್ಲ ರಿಪೋರ್ಟ್ ಕೊಟ್ಟು ಆಮೇಲೆ ನಾನು ಒಂದು ಲೆಟರ್ ಕೊಟ್ಟರೆ ಅದನ್ನ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ಫಾರ್ ಅಪ್ಗ್ರೇಡೇಷನ್ ಆಫ್ ದಿಸ್ ಒನ್. ಇವಾಗ ಆಲ್ರೆಡಿ ಜಿಮ್ಖಾನಾ ಗ್ರೌಂಡ್ನ ನಾನು BGML ಅವ್ರ ಕಡೆಯಿಂದ, ನಾನು MP ಲ್ಯಾಟ್ಸ್ ಕಡೆಯಿಂದ ರೆಡಿ ಮಾಡ್ತಾ ಇದ್ದೀವಿ. 29th ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಮ್ಮ KGF SP ಅವರು ಡ್ರೈವ್ ಅಗೇನ್ಸ್ಟ್ ಡ್ರಗ್ಸ್ ಅಂತೇನೋ ಒಂದು ಇದರಲ್ಲಿ ಒಂದು ಪೊಲೀಸ್ ಟೀಮು ಮತ್ತೆ ಬೇರೆ ಇನ್ನೊಂದು ಟೀಮ್ನ ಅಲ್ಲಿ ಫುಟ್ಬಾಲ್ ಆಡಿಸ್ಬೇಕು ಅಂತ. ಅದು 29th ಮಾಡಿಸ್ತಾ ಇದ್ದೀವಿ. ನೆಕ್ಸ್ಟ್ ಮಂತ್ 29th, ನೆಕ್ಸ್ಟ್ ಮಂತ್ ಜೂನ್ 29th. ಸೊ ಅಷ್ಟೊತ್ತಿಗೆ ಅದನ್ನೆಲ್ಲ ರೆಡಿ ಮಾಡ್ಕೊಡ್ತೀವಿ. ಅದ್ರ ಜೊತೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಏನಾದರೂ ಇನ್ನೂ ಎಕ್ಸ್ಟ್ರಾ ಫಂಡ್ಸ್ ಕೊಟ್ಟರೆ ಅಲ್ಲೊಂದು ಕ್ರಿಕೆಟ್ ಮತ್ತು ಇನ್ನೂ ಒಂದು ಫುಟ್ಬಾಲ್ ಸ್ಟೇಡಿಯಂ ಇದೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಅದನ್ನು ಅಪ್ಗ್ರೇಡ್ ಮಾಡಿ ಅಂತ ಹೇಳಿದೀವಿ. ಅದ್ರ ಜೊತೆ ಗಾಲ್ಫ್ದು ಏನು ಸುಮಾರು ಒಂದು 100-110 ವರ್ಷ ಗಾಲ್ಫ್ ಕೋರ್ಸ್ ಅದನ್ನು ರೆಡಿ ಮಾಡಿ ಅಂತ ಹೇಳಿದೀವಿ. ಸೊ ಈ ನಿಟ್ಟಿನಲ್ಲಿ ಅವ್ರು ಬರ್ತಾರೆ. ಅದ್ರ ಜೊತೆ ಬೇರೆ ಯಾವ್ದಾದ್ರು ಇದ್ರೆ ಈ ಕಡೆ ನಿನ್ನೆ DD ಸ್ಪೋರ್ಟ್ಸ್ ಅವ್ರನ್ನ ಕರೆದಿದ್ದೆ. ಅವರು ಏನೇನು ಆಗ್ತಾ ಇದೆ ಅಂತ ತೋರಿಸಿದ್ದಾರೆ. ಅದು ಎಲ್ಲ ಫಿನಿಶ್ ಆದ್ಮೇಲೆ ಬೇಕಾದ್ರೆ ಇನ್ನೊಂದ್ಸತಿ ಮಾತಾಡೋಣ ಅಂತ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಹೇಳಿದ್ದಾರೆ. ಖೇಲೋ ಇಂಡಿಯಾದು ನಾನು ಹೇಳಕ್ ಇಷ್ಟಪಡ್ತೀನಿ. ಬಟ್ ನನಗೆ ಯಾವಾಗ ಬೇಜಾರಾಗುತ್ತೆ ಅಂದ್ರೆ 20 ಎಕರೆ ಜಮೀನು ಕೊಡಿ ಅಂತ ನಾನು ಸಂಸತ್ನಾಗ ಆವತ್ತಿಂದ ಕೇಳ್ತಾ ಇದ್ದೀನಿ. ನಮ್ಮ ಜಿಲ್ಲಾಡಳಿತ ಇವತ್ತವರೆಗೂ 20 ಎಕರೆ ಜಮೀನನ್ನ ಗುರುತಿಸಿ ಕೊಡಕ್ಕಾಗ್ಲಿಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇದೀವಿ ನಾವು ಕೇಂದ್ರದಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತೀವಿ, ನಮ್ಮ ಕಡೆಯಿಂದ ನಾವು ಒತ್ತು ಹಾಕ್ತೀವಿ ಅಂತ ಹೇಳಿದ್ರು ನಮ್ಮ ರಾಜ್ಯ ಸರ್ಕಾರ ಇನ್ನಂತ ಜಿಲ್ಲಾಡಳಿತ ನಮಗೆ ಸಾಥ್ ಕೊಡ್ತಾ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಜಿಲ್ಲಾ ಕೇಂದ್ರದಲ್ಲಿ ಒಂದು ಸ್ಟೇಡಿಯಂ ಇಲ್ಲ, ಮತ್ತೆ ಏನು ಇಲ್ಲ. ಹೊಳಲಿ ಹತ್ರ ಒಂದು 100 ಎಕರೆ ನೋಡಿ ಕ್ರಿಕೆಟ್ ಸ್ಟೇಡಿಯಂ 20 ಎಕರೆ ಕೊಡಿ ಅಂತ ಹೊಳಲಿ ಹತ್ರನೇ ಕೇಳಿದ್ದೀನಿ. ಒಂದು ಕಡೆ ಕ್ರಿಕೆಟ್ ಏನು KSC ಅವ್ರು ಮಾಡ್ತಾರೋ ಅದ್ರ ಪಕ್ಕದಲ್ಲಿ ಇದೊಂದು 20 ಎಕರೆ ಕೊಟ್ರೆ ಖೇಲೋ ಇಂಡಿಯಾದು ಒಂದು ಫೋರ್ಸ್ ಮಾಡಿ, ಇಲ್ಲಾಂದ್ರೆ ಒಂದು ಪ್ರೆಷರ್ ಹಾಕಿ ತಗೋಬರ್ತೀವಿ ಅಂತ ಹೇಳಿದ್ದಾರೆ. ಹೇಳ್ದಾನು ಇವತ್ತವರೆಗೂ ನನಗೆ 20 ಎಕರೆ ಜಮೀನು ಗುರುತಿಸಿ ಕೊಡಕ್ಕಾಗಿಲ್ಲ. ಹಿಂಗಾಗಿದೆ. ಹಳೆ AC ಮೇಡಮ್ ಅವರು 2-3 ಸತಿ ಹೇಳಿದ್ರು, ಮತ್ತೆ ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ರು, ಆದ್ರೂ ಕೊಡಕ್ಕಾಗ್ಲಿಲ್ಲ. ಇವಾಗಿರೋ ತಹಶೀಲ್ದಾರ್ ಅವರು ಪಾಪ ಹೋಗಿ ನೋಡಿದ್ರು. ಅದೇನು ಪರಿಸ್ಥಿತಿ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಈ ರಾಜ್ಯ ಸರ್ಕಾರ ನಮಗೆ ಇದು ಸಹಾಯ ಮಾಡಿದ್ರೆ, ಜಮೀನು ಕೊಟ್ರೆ ಮಾಡ್ತೀವಿ. ಯಾಕಂದ್ರೆ ಇನ್ನೊಂದು ಏನು ನಮ್ಮ ಕೋಲಾರಿಂದ ವೈಟ್ ಫೀಲ್ಡ್ಗೆ ರೈಲ್ವೆ ಟ್ರ್ಯಾಕ್ಗೆ ಜಮೀನು ಕೊಡಿ ಅಂತ ಹೇಳ್ತಾನೋ ಅದಕ್ಕೂ ಇನ್ನ ಸ್ಪಂದಿಸ್ತಾ ಇಲ್ಲ. ಕೇಂದ್ರದಲ್ಲಿ ಸೋಮಣ್ಣ ಸಾಹೇಬರು ನೇರವಾಗಿ ಚೀಫ್ ಮಿನಿಸ್ಟರ್ಗೆ ಮತ್ತೆ ಕಂದಾಯ ಸಚಿವರಿಗೆ ಹೇಳಿದ್ದಾರೆ, ನೀವು ಜಮೀನು ಕೊಟ್ರೆ 100% ಪ್ರಾಜೆಕ್ಟ್ ಕೇಂದ್ರದಿಂದ ಮಾಡಿಕೊಡ್ತೀವಿ ಅಂತ. ಸೊ ನಾನು ಇವತ್ತು ನಿಮ್ಮ ಮುಖಾಂತರ ಕೇಳೋದೇನೆಂದ್ರೆ, ಮುಖ್ಯಮಂತ್ರಿಗಳಿಗೆ, ನಮ್ಮ ಶಾಸಕರಿಗೆ, ಕೋಲಾರ ಶಾಸಕರಿಗೆ ಮತ್ತೆ ಉಸ್ತುವಾರಿ ಸಚಿವರಿಗೆ ದಯವಿಟ್ಟು ಜಮೀನು ಕೊಡಿಸಿ, ಮಿಕ್ಕಿದ್ದ ಪ್ರಾಜೆಕ್ಟ್ ಏನು ಮಾಡಿಸ್ಬೇಕು ಅದು ನಮ್ಮ ಹಂತದಲ್ಲಿ ನಾವು ಸೋಮಣ್ಣ ಸಾಹೇಬ್ರನ್ನೋ ಇಲ್ಲಾಂದ್ರೆ ಅಶ್ವಿನಿ ವೈಷ್ಣವ್ ಸಾಹೇಬ್ರನ್ನೋ ಮಾತಾಡಿ ಮಾಡಿಸೋ ಜವಾಬ್ದಾರಿ ನಮ್ಮದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ನಮಗೆ ಉಪಯೋಗ ಅಲ್ಲ, ಜನರಿಗೆ ಉಪಯೋಗ ಆಗುತ್ತೆ. ನಮ್ಮ ಕೋಲಾರ ಜಿಲ್ಲೆ, ನಮ್ಮ ಕೋಲಾರ ತಾಲೂಕು ಇಂಪ್ರೂವ್ ಆಗೋಕ್ಕೆ ಅದೊಂದು ಸೂಕ್ತವಾದ ಅವಕಾಶ ಅಂತ ಹೇಳಕ್ಕೆ ಇಷ್ಟ.